ಇವರಿಗೆ ಮಂಟೇಸ್ವಾಮಿ ಎನ್ನುವ ಹೆಸರು ಹೇಗೆ ಬಂತು ಅನ್ನುವುದನ್ನು ಈ ಜನಪದ ಗೀತೆಯ ಮೂಲಕ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಗಜಮುಖನೇ ಶ್ರೀ ಗಣನಾಥ ಹಿರಿಯ ವಾಹನವನೇ ತ್ರಿಲೋಕ ಸಂಚರಿಪ ಶಿವನ ಕುಮಾರನಯ್ಯ, ಮೊದಲು ನಿಮ್ಮ ಪಾದ ಕಮಲಗಳಿಗೆ ಶರಣು ಶರಣಯ್ಯ. ನಮಿದವರ ಮನೆಯ ಒಳಗೆ ತುಂಬಿದರು ಸಿದ್ದಯ್ಯ ಸ್ವಾಮಿ ಕಣ್ಣಾಲೆದ ಒಡೆಯ. ಪ್ರಯೋಜನ ಇಲ್ಲಂತೆ. ಭಾಗ್ಯ ಉಳ್ಳಂತ ಮಗ ಒಬ್ಬ ಹುಟ್ಟಿದ್ರೆ ಸಾಕಂತೆ, ಆ ಮನೆನೇ ಬೇಕಾಗದಂತೆ. ಶಿವ ಶಿವ ನನ್ ಮಗ ಕೆಂಪಾಚಾರಿ ಹುಟ್ಟಿದ ಮೇಲೆ ನನ್ ಮನೆನೇ ಬೇಕಾಯ್ತು ಅನ್ಕೊಂಡು ಮುದ್ದಮ್ಮ, ನನ್ ಮಗ ಕೆಂಪಾಚಾರಿ ಹುಟ್ಟಿ 7 ವರ್ಷ ಆಯ್ತು. ಅವನು ಹುಟ್ಟಾಗಿಂದ ಒಂದ್ ದಿನಾನು ತಪ್ಪಿಸ್ದಂಗೆ ನೊರೆ ಹಾಲ್ನ ಕರೆದು ಕೊಡ್ತಾ ಇದ್ದೀನಿ. ಅವನು ಕುಲ್ಮೆ ಕಚೇರಿಯಿಂದ ಬರುವಂತ ಹೊತ್ತಾಯ್ತು. ಅವನ್ಗೆ ನೊರೆ ಹಾಲ್ನ ಕರೆದು ಕೊಡ್ಬೇಕಂತ ಮುದ್ದಮ್ಮ ಏನ್ ಮಾಡ್ತಾಳಪ್ಪ ಅಂದ್ರೆ, ಅವಳು ಹಸುವನ್ನೇ ಕಟ್ಟಿಕೊಂಡು ಕರುವನ್ನೇ ಬಿಟ್ಟುಕೊಂಡು ಕಂಚಿನಂಡೆಯ ತೆಗೆದು ಹಣ್ಣಿಗೆ ಮುಟ್ಟುಕೊಂಡು ಹೊಲಗೈ ಹಿಡ್ಕೊಂಡು ಹುಟ್ಟಿರುವಂತ ಸೀರೆ ಆತೋಯ್ತದೆ ಅಂತ ಹೊಳೆ ಆಯ್ತದೆ ಅಂತ ಕನ್ನಡ ಸ್ವಾದಕ್ಕೆ ಮ್ಯಾಲೆ ನಾನೇ ಕೂತ್ಕೊಂಡು ಕೆಂಪಾಚಾರಿ ಮಗನಿಗೆ ತಾವು ಸೇರಲು ಕರೆದಾಳಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಇದೇ ಗಳಿಗೆಯೊಳಗೆ ನಮ್ಮ ತಲೆಗೆ ದೊಡ್ಡವರು ಮುದ್ದಮ್ಮನ ಮನೆ ಮುಂದೆ ನಿಂತ್ಕೊಂಡು ದಾನ ಧರ್ಮವನ್ನು ಸಾರದ್ರಂತೆ. ಹರದೇವರ ಭಿಕ್ಷಾ ಗುರುದೇವರ ಭಿಕ್ಷಾ ಸಾಧು ಸಂಗೈನವರ ಭಿಕ್ಷಾ ಪರಂಜ್ಯೋತಿಯವರ ಭಿಕ್ಷಾ ಯಾರವ್ವ ಮನೆಯೊಳಗೆ ಯಾರು ತಂದ ಮನೆಯೊಳಗೆ ಬದಲು ಬಂದು ಬಾಗಿಲಲ್ಲಿ ನಿಂತು ನಿಧಾನ ನೀಡು ಮಗಳೇ, ನಂಗೆ ಧರ್ಮ ನೀಡು ಮಗಳೇ. ವಿಷಯ ನೀಡಿದರೆ ಲಕ್ಷಾದ ಹೊನ್ನವರು ಬದಲು ಬಂದು ಬಾಗಿಲಲ್ಲಿ ನಿಂತು ನಿಧಾನ ನೀಡು ಮಗಳೇ, ನಂಗೆ ಧರ್ಮ ನೀಡು ಮಗಳೇ ಅಂದ್ರಂತೆ. ಈ ಮುದ್ದಮ್ಮನ್ಗೆ ದಾನ ಅಂದ್ರು ಲಕ್ಷವಿಲ್ಲ, ಭಿಕ್ಷೆ ಅಂದ್ರು ಲಕ್ಷವಿಲ್ಲ, ನೀಡಿದ ಕಾಲು ಜಗಿಲಿಲ್ಲ, ನಿಜ ಭಕ್ತಿ ತೋರೇ ಇಲ್ಲ. ಈ ಮುದ್ದಮ್ಮನ್ಗೆ ದಾನ ಕೊಟ್ಟಂತ ಗುರು ನಾನು ಯಾರು ಈ ತಲೆಗೆ ದೊಡ್ಡವರು. ಈ ಮುದ್ದಮ್ಮನ್ಗೆ ದಾನ ಧರ್ಮವನ್ನ ಸಾರಕ್ಕೆ ಬಂದ್ರೆ ಈ ಒಂದು ಓಡ್ ಬಂದು ಒಂದ್ಸತಿ ನನ್ನ ಮುಖವಾ ನೋಡ್ಬಾ ಹೋದ್ರೆ ಹೋಗ್ಲಿ. ಉತ್ತರ ದೇಶದಿಂದ ತಂದಿರುವಂತ ಈ ಕಂದಾಯಕ್ಕಾದ್ರೂ ಒಂದು ಗಂಧದ ಕಡ್ಡಿನಾದ್ರೂ ಇಲ್ಲಿ ಇವಳ ಚಾಕ್ರಿನೇ ಹೆಚ್ಚಾಯ್ತು. ನನ್ನ ಮೈಕಾರವನ್ನ ತೋರ್ತೀನಿ ಅನ್ಕೊಂಡು ನಮ್ಮ ಧರೆಗೆ ದೊಡ್ಡವರು ತಂಬೂರಿಯನ್ನ ಮಾಡಿ ತಗ್ಗರವನ್ನ ಮಾಡಿ ಅವರು ಹಿಂದಲ ಪಾದ ತೆಗೆದು ಹಿಂದಕ್ಕೆ ಇಟ್ಟುಬಿಟ್ರು, ಮುಂದಲ ಪಾದ ತೆಗೆದು ಹಿಂದಕ್ಕೆ ಇಟ್ಟುಬಿಟ್ರು. ಮುಂದಲ ಪಾದದಲ್ಲಿ 100 ಗೆಜೆ ಜಗಿಲೆಂದು, ಮುಂದಲ ಪಾದದಲ್ಲಿ 100 ಗೆಜೆ ಜಗಿಲೆಂದು ತಂಬೂರಿಯ ನಾಡಕ್ಕೆ ತಗ್ಗರದ ಶಬ್ದಕ್ಕೆ ಹಾಲು ಕೊಡುವ ಕಾಮಧೇನು ಜಲ್ಲ ಜಲ್ಲನೆ ಬೆದರಿಸಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ. ನಮ್ಮ ಧರೆಗೆ ದೊಡ್ಡವರು ತಂಬೂರಿಯನ್ನ ಪೂಜೆ ಮಾಡಿ ಗಗ್ಗರವನ್ನ ದಾನ ಮಾಡಿ ಹೇಳಿದೆ. ಆ ಹಸ ಹಾಲು ಕೊಟ್ಟಿದ್ದಲ್ಲ ಅದೇನಪ್ಪ ಮಾಡ್ತು ಅಂದ್ರೆ ಏನಪ್ಪ ಮಾಡ್ತು? ಹಾಲಿನಂಡೆ ಒಂದು ಸುತ್ತು ಹಾಲೆಲ್ಲ ಚೆಲ್ಲೋಯ್ತು, ಮಂಡಿಯು ಕಿತ್ತೋಯ್ತು, ಮೊಡತಂದು ಬಯಸೋಯ್ತು, ಮಳೆಗಳು ಹೊಡೆದೋಯ್ತು. ಅವಳು ಎಡಗಾಡೆ ಬೀಳುತ್ತಾಳೆ, ಬಲಗಾಡೆ ಏಳುತ್ತಾಳೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನಾನಿಷ್ಟೊತ್ತಾದ್ರೂ ಮುದ್ದಮ್ಮನ ಮನೆ ಮುಂದೆ ನಿಂತ್ಕೊಂಡು ದಾನ ಧರ್ಮ ಸಾರಿದ್ರೆ ಅವಳ ಮನೆ ಬಿಟ್ಟು ಆಚೆಗೆ ಬರ್ಲಿಲ್ವಲ್ಲ. ಇರ್ಲಿ,
ನಾನಿನ್ನೊಂದ್ಸಾರಿ ದಾನ ಧರ್ಮವನ್ನು ಸಾರ್ತೇನೆ ಅನ್ಕೊಂಡು ಹರದೇವರ ಭಿಕ್ಷಾ ಗುರುದೇವರ ಭಿಕ್ಷಾ ಅಂದ್ರಂತೆ. ಈ ಮುದ್ದಮ್ಮಂಗೆ ಆಗ ಗಟ್ಟಿ ಬಂತಂತೆ. ಮನೆ ಮುಂದೆ ನಿಂತ್ಕೊಂಡು ಯಾವನೋ ಒಬ್ಬ ದಾನ ಧರ್ಮ ಸಾರ್ತವನೆ ಅಂತ ಹಟ್ಟಿ ಹಜಾರಕ್ಕೆ ಗುಡುಗುಡ್ನೆ, ಗುಡುಗುಡ್ನೆ, ಗುಡುಗುಡ್ನೆ. ಓಡ್ ಬಂದು ನಮ್ಮ ಧರೆಗೆ ದೊಡ್ಡವ್ರ ಮುಖವಾ ಅಂತ ನೋಡ್ತಾ ಆ ಮಡಿಸನಲ್ಲಿ ಹರಿತಿತ್ತಲ್ಲ ರಕ್ತ, ಆ ರಕ್ತವನ್ನ ನೋಡಿ ಮುದ್ದಮ್ಮನಿಗೆ ಹತ್ತು ಬಿಡ್ತು ಬಲು, ಹತ್ತು ಬಿಡ್ತು ಬಲು, ಹತ್ತು ಬಿಡ್ತು ಬಲು. ಎತ್ತಲಿಂದ ಬಂದ ನೀನು ಜುಮಾದ ಪರದೇಶಿಯೇ, ಶಿಕ್ಷೆ ಮಾಡು ಮಕ್ಕಳಿಗೆ ಗೊತ್ತು ಗೊತ್ತು ಒಂದು ಇಲ್ವಾ, ಈ ತಿಳ್ಕೊಂಡಿದ್ದ ಮಕ್ಕಳಿಗೆ ಇನ್ನೂ ಬುದ್ಧಿ ಬರಲಿಲ್ಲ. ಸಿದ್ದಯ್ಯ ಸ್ವಾಮಿ ಬನ್ನಿ. ಅಲ್ಲ ಕಡೆಯ ಏನ್ ಕಡೆಯಲ್ಲೇ ಭಿಕ್ಷಾ 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 ಅಂತ ಬರ್ತಿರಲ್ಲಯ್ಯ. ನಿನ್ಗೇನು ಹೊತ್ತು ಕೊಟ್ಟು ಏನಿಲ್ವೇನಯ್ಯ. ನನ್ ಮಗ ಕೆಂಪಾಚಾರಿ ಹುಟ್ಟಿ 7 ವರ್ಷ ಆಯ್ತು. ಅವನಿಗೆ ಒಂದಿನಾನು ತಪ್ಪಿಸ್ದಂಗೆ ನೊರೆ ಹಾಲು ಕಟ್ಕೊಡ್ತಾ ಇದ್ದೆ. ಈಗ ಒಂದ್ ಹೊತ್ತು ಹಾಲಿಂದ ಮಾಡ್ಬಿಟ್ಟಲ್ಲಯ್ಯ. ನಾನ್ ಹಾಲು ಕರಿಯುವಾಗ ಹೆಂಗ್ ಬಿತ್ತೆ ಗೊತ್ತೇನಯ್ಯ? ಹೆಂಗವ್ವ ಬಿದ್ದೆ? ನನ್ನ ಮಂಡಿ ಕಿತ್ತೋದಂಗೆ, ಹತ್ತಿಗೆ, ಕಿತ್ತೋಗ್ಲಿ, ನನ್ನ ಬಳಸಲು ಕಿತ್ತೋದಂಗೆ, ನನ್ನ ಮನೆಗೆ, ಕಿತ್ತೋಗ್ಲಿ, ನನ್ನ ಬಳೆಗಳು ಒಡೆದೋದಂಗೆ, ನನ್ನ ಬಡತನೆ ಒಡೆದೋಗ್ಲಿ. ಅಯ್ಯ ನಾನು ಮಂಡೋದಂಗೆ, ನಿನ್ನ ಮನೆಯು ಮಂಡೋಗ್ಲಿ. ಸಿದ್ದಯ್ಯ ಸ್ವಾಮಿ ಬನ್ನಿ. ಅಲ್ಲ ಮುದ್ದಮ್ಮ, ನಾನ್ ನಿನ್ ಮನೆ ಮುಂದೆ ಬಂದು ನಿಂತ್ಕೊಂಡು ದಾನ ಧರ್ಮವನ್ನ ಸಾರಿದ್ರೆ ನಿನ್ ಮನೆ ಅಂತ ಬೋದಲ್ಲವ್ವ. ನಾನು ಹುಟ್ಟಿದ ಪರಿ ಹೇಳ್ತೀನಿ ಕೇಳು. ಉತ್ತರ ದೇಶದಿಂದ ಈ ಕತ್ತಲ ರಾಜ್ಯಕ್ಕೆ ಬಂದಿದ್ದಕ್ಕೆ ನನಗೆ ಜ್ಯೋತಿಷಿಂಗಯ್ಯ ಅಂತ ಹೆಸರು ಕೊಟ್ರು. ನಮ್ಮ ಮೈಸೂರು ಮಹಾರಾಜರು ನನಗೆ ಮಾಗುರು ಅಂತ ಹೆಸರು ಕೊಟ್ರು. ನಮ್ಮ ಮುಸಲ್ಮಾನ ಬಂಧುಗಳು ಹಸ್ತವನ್ನ ಊರಿ ಅರೆ ಅಲ್ಲ ಅಂತ ಕೂಗಿದಕ್ಕೆ ಅಂತ ಹೆಸರು ಕೊಟ್ರು. ನಾನ್ ನಿನ್ ಮನೆ ಮುಂದೆ ಬಂದು ನಿಂತ್ಕೊಂಡು ದಾನ ಧರ್ಮವನ್ನ ಸಾರಿದ್ರೆ ನಿನ್ ಮನೆ ಅಂತ ಬೋದಲ್ಲವ್ವ. ನೀನ್ ಬೋದಲ್ಲ ಬೋಗುಳ. ಅದ್ನೇ ಶುದ್ಧ ಮಾಡ್ಕೊಂಡು ನನ್ನ ಹೆಸರು ಏನಂತ ಗೊತ್ತಾ ಕಣವ? ಮಂಡೆ ಸ್ವಾಮಿ ಅಂತ ಈ ಲೋಕವೇ ಕೊಂಡಾಡಲವ್ವ. ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂದಾಯದ ಒಡೆಯ ಧನ್ಯವಾದಗಳು.
ಹಣೆಯ